ತಂದೆ ಮನ್ಮಕ್ಕಳೇ ಎಲ್ಲ ಪ್ರಾಣ ಕಾಂತನು ತಂದೆಯ ಜನಕ ಜಗವಿಖ್ಯಾತಿ ಶಾಂತಿ ಜನಕ ಆಹೋ ಎಲ್ಲ ಬಂಗಾರದ ಬಂಡೆಯಾದ ಮಗಳೇ, ನಿನ್ನ ವ್ಯಕ್ತಿತ್ವ ಚರಿತ್ರೆಯನ್ನು ಕೇಳಿ ನನಗೆ ಪರಮಾಶ್ಚರ್ಯವಾಯಿತು. ಮಗಳೇ, ನಿರ್ಭವಾರಿ ಅಮ್ಮ ಯಾರನ್ನ ಕೈ ಮೇಲೆ ಕೂಡು. ದುಃಖವನ್ನು ಅರಿಯದೆ ಅಜ್ಞಾನದಿಂದ ಈ ಮಾತು ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳಬಿಡು. ನಿನ್ನ ಪೂರ್ವ ಜನ್ಮದ ಸಂಗತಿ ಏನಿರುವುದು ಚೆನ್ನಾಗಿ ತಿಳಿದು ಮಗಳೇ. ಅದನ್ನು ಹೀಗೆ ಅಪ್ಪಯ್ಯ ಅಮ್ಮ ಮಗಳೇ, ಎಲ್ಲ ತಂದೆಯಾದ ಕಮಲೇಶ್ವರ ಕೇಳು. ಅವರ ಮಗಳೇ ಹದಿಯರು ಚೆನ್ನಾಗಿ ಹೇಳು. ಪಂಚ ಬಾಣಲು ಪಂಚ ಮಕ್ಕಳು ಪಂಚ ಶರಣರಿಂದ ಹೊಂದುವರೇನು. ಶಿವನವರು ಗಂಡಿಗೆ ಸುತ್ತ ಭಸ್ಮಪುತನಾದನೋ ಎನ್ನ ಕಾಂತನಾದ ಮನ್ಮಕ್ಕಳು. ಅಪ್ಪಯ್ಯ ಅಮ್ಮ ಮಗಳೇ, ಪತಿಭಿಕ್ಷೆ ನೀಡಿ ಎಂದು ನಾನು ಆ ಶಿವನನ್ನು ಕೇಳಿದೆನು. ಅದಕ್ಕೆ ಆ ಪರಮಾತ್ಮನು ಹೇಳಿದ್ದೇನೆಂದರೆ, ಅದೇಹನ ಮಗಳೇ ಅಮ್ಮ ಅತಿದೇವಿ, ನಿನ್ನ ಕಾಂತನಾದ ಮನ್ಮಥನು ರುಕ್ಮಣಿಯ ಗರ್ಭದಲ್ಲಿ ಜನಿಸಲು ಆದ್ದರಿಂದ ಗಂಡನ ದರ್ಶನವಾಗುತ್ತೆಂದು ಹೇಳಿದನು. ಅಪ್ಪಯ್ಯ ಅಮ್ಮಯ್ಯ ಅದೇ ಸಮಯಕ್ಕೆ ಅರಣ್ಯವನ್ನು ಸೇರಿ ಪ್ರತಿ ಧ್ಯಾನವನ್ನು ಮಾಡುತ್ತಿರುವ ಸಮಯದಲ್ಲಿ ಅಲ್ಲಿಗೆ ಚಕ್ರಾಸುರನಿಂದ ರಕ್ಷಿಸಲು ಬಂದು ನನ್ನನ್ನು ಪರಿಪರಿಂದ ಕಾಡಿ ತನ್ನ ಆಲಯಕ್ಕೆ ಎಳೆದುಕೊಂಡು ಹೋದನು. ತಂದೆ ಅಮ್ಮಯ್ಯ ರುಕ್ಮಣಿಯ ಗರ್ಭದಲ್ಲಿ ಜನಿಸಿದ ಕಾಂತನಾದ ಮನ್ಮಥನು ಅಲ್ಲಿಗೆ ಬಂದು ಆ ರಕ್ಷಸವನ್ನು ಸಂಹಾರ ಮಾಡಿ ಎನ್ನನ್ನು ಏಕಾಂತ ಮಂದಿರಕ್ಕೆ ಕರೆದನು. ಹೌದೇನು ಮಗಳೇ? ತಂದೆ ಅಹೋ ಮಗಳೇ, ಕಾಂತನು ಚಿಕ್ಕವನಿರುವ ಕಾರಣ ಜನರ ಅಪಹಾಸ್ಯ ಮಾಡಲೆಂದು ಶ್ರೀಕೃಷ್ಣನು ಹೇಳಿಕೆಯಂತೆ ಅಲ್ಲಿಗೆ ನಾಗರ ಬಂದು ಹೇಳಿಕೆಯೆಂದರೆ, ಅಪ್ಪಯ್ಯ ಅಮ್ಮಯ್ಯ ಅಮ್ಮ ಅರಸಿದೇವಿ, ನೀನು ಕಮಲರಾಜನ ಎದುರದಲ್ಲಿ ಜನಿಸಿ ಆಗ ನಿನಗೋ ಮನ್ಮಥನಿಗೋ ಲಗ್ನವಾಗುತ್ತೆಂದು ಹೇಳಿದೆ. ತಂದೆ ಅಹೋ ಮಗಳೇ, ನಾನು ಹೇಳಿಕೆಯಂತೆ ನಾನು ನಿನ್ನ ಉದರದಲ್ಲಿ ಜನಿಸಿ ಬಂದಿರುವೆನು. ಹೌದೇನು ಮಗಳೇ? ನನ್ನ ಪೂರ್ವ ಜನ್ಮದ ಜ್ಞಾನದ ಕಥೆಯು ಹೀಗಿರುವುದು. ಈಗ ಅದು ಸಂತೋಷವಾಗಿ ಪಾಂಚಾಲಿಯನ್ನು ಕಲಿತು ಹರಿಸುತನಾದ ಮನ್ಮಥನು ಎಲ್ಲನ್ನ ಕೊಟ್ಟು ಲಗ್ನವನ್ನು ಮಾಡಿ ಕಮಲರಾಯ ಪಡೆಯುವನು ಆ ಮೃತ್ಯುಂಜಯ. ಆಹೋ ಎಲ್ಲ ಕೂಸೆ, ಇದೆಲ್ಲ ವ್ಯಕ್ತಿತ್ವ ಚರಿತ್ರೆಯನ್ನು ಕೇಳಿ ನಿಮ್ಮ ಪೂರ್ವ ಜನ್ಮದ ವೃತ್ತಾಂತವನ್ನು ಕೇಳಿ ಎಲ್ಲರಿಗೆ ಮಿತಿಯುವಷ್ಟು ಸಂತೋಷವಾಯಿತು. ಆಹೋ ಮಗಳೇ,
ಅವಳಿಗೆ ತಕ್ಕ ಮರ್ಯಾದೆಯಿಂದ ಕೊಟ್ಟು ಕಳಿಸಿ ಬಂದೆಯ ತನಕ ಜಗದ ಇಚ್ಛಾಕ್ಕೆ ಕಾಣಿಸಿದ ನಿನ್ನ ಇಷ್ಟದಂತೆ ಹಾಗಲ್ಲಿ ಮಗನೇ ಅಮ್ಮ ದ್ರುಪದನಂದನೆ ಆದ ದ್ರೌಪದಿ ಎಲ್ಲ ತಪ್ಪನ್ನು ಕ್ಷಮಿಸು ಸಮಾಧಾನವನ್ನು ವಹಿಸು ಎಲ್ಲನ್ನು ನಿನ್ನ ವಚೆಯನ್ನು ಬಿಟ್ಟಿದ ಮಗನೆಂದು ಭಾವಿಸು ನಾ ಮಾಡಿದ ಅಪರಾಧವನ್ನು ಕ್ಷಮಿಸು ಎಲ್ಲ ಮೋಹದ ಸುಮಾರಿಯಾದ ರತಿದೇವಿಯನ್ನು ನಿಜಗನ್ನ ಮನ್ಮಥನಿಗೆ ಸತ್ತು ಲಗ್ನ ಮಾಡಿಕೊಡುವೆನು. ಅಮ್ಮ ದ್ರೌಪದಿ ಜಾಗ್ರತೆಯಿಂದ ನಿನ್ನ ಹಣ್ಣನಾದ ಕೃಷ್ಣವರ ರಾಮಾಜಿಯವರನ್ನು ಯಾವ ಉದಯಕ್ಕೆ ಎಲ್ಲಿಗೆ ಕರೆದುಕೊಂಡು ಬಾ ದ್ರೌಪದಿ ಗೋವಿಂದ ಜಾಗ್ರತೆ. ಕಮಲ ಚಕ್ರವರ್ತಿ ಅಮ್ಮ ದ್ರೌಪದಿ ಏನೆಂದು ಹೇಳಿದೆ? ನನ್ನ ಮಗನನ್ನು ಮನ್ಮಥನಿಗೆ ಕೊಡುವರೆಂದು ಹೇಳಿದರು ನಮ್ಮಯ್ಯ. ನಿನ್ನ ಮಗಳು ನಮಗೆ ಬೇಕಾಗಿಲ್ಲ. ಹೇಗಾದರೂ ಮಾಡಿ ಮನ್ಮಥನಿಗೆ ಮಾಡಿಕೊಳ್ಳಬೇಕಮ್ಮ. ನಾನು ಮೊದಲೇ ಹೇಳಲಿಲ್ಲವೇ? 40 ಕೋಟಿ ವರ್ಷ ಹೌದು ಅಣ್ಣಯ್ಯ. ಅಮ್ಮಯ್ಯ ನಾಳಿನ ಉದಯಕ್ಕೆ ಸರ್ವರು ನಾವು ನೃತ್ಯ ಬರುವುದು. ನಾನು ಹೋಗಿ ಬರುವೆನು, ನಿನಗೆ ಅಪ್ಪಣೆಯನ್ನು ದಯಪಾಲಿಸು. ಸಂತೋಷದಿಂದ ಹೊರಗೆ ಬಾರಮ್ಮ ದ್ರೌಪದಿ. ಲಗ್ನಕ್ಕೆ ಬಂದ ಬೀಗರು ನಮ್ಮ ಉದ್ಯಾನವನದಲ್ಲಿ ಲಗ್ನ ಜಾಗೃತಿಯಿಂದ ಹೆಚ್ಚಾದ ಪ್ರೋತ್ಸಾಹಿಸಿದ್ದಾರೆ. ಬರಿಯನ್ನು ಮಾಡಿಸು ಕೊಡಲಿಲ್ಲ ದ್ರೌಪದಿ ಕನ್ಯೆ ದೊರೆಯಿತು ದೊರೆಯಲಿಲ್ಲ ಎನಗೆ ತಿಳಿಯಲಿಲ್ಲ. ಅಯ್ಯೋ ದ್ರೌಪದಿ ನಿನ್ನ ಸಕಲಾದ ಎನಗೆ ಎಂಥ ಚಿಂತೆಯನ್ನು ಉಂಟು ಮಾಡಿ ದೇವ ವಚನ ದರ್ಶನಾಗಿ ಜನರಿಗೆ ಪರ್ವತ ಎನ್ನ ಮುಖವನ್ನು ತೋರಿದರ. ಅಯ್ಯೋ ದೊಡ್ಡ ಪರ್ವತವನ್ನು ಪ್ರಾಣಿಚಾರವನ್ನು ಮಾಡಿಕೊಳ್ಳಿಲ್ಲದ ಸಾರಥಿ ಈ ಸುದ್ದಿ ಯಾರ ಮುಂದೆ ಹೇಳಿದ್ದು ಈ ಅವ್ರ ಮುಂದೆ ಹೇಳ್ತಾರಪ್ಪ. ತಂಗಿ ದ್ರುಪದನಂದನಿ ಅಣ್ಣಯ್ಯ, ನೀನು ಹೋದ ಕಾರ್ಯವು ಏನಾಯಿತಮ್ಮ? ಹೌದು ತಂಗಿಯಾದ ದ್ರುಪದನಂದನಿ ಅಣ್ಣಯ್ಯ. ನಾನು ನಿನ್ನ ಮಾರ್ಗವನ್ನೇ ಅಣ್ಣಯ್ಯ, ನಿನ್ನ ಮುಖಭಾವವನ್ನು ನೋಡಿದರೆ ನೀನು ಹೋದ ಕಾರ್ಯವು ಅನುಕೂಲಕ್ಕೆ ಕಾಣುತ್ತದೆ. ಸಲವಡಿಕೆಯ ಸಾಂಗವಾಗಿ ತಿಳಿಸು ಎನ್ನ ಅನುಮಾನವನ್ನು ತಂಗಿ. ಅಣ್ಣಯ್ಯ, ನೀನು ಎಷ್ಟು ಮಾತ್ರಕ್ಕೂ ಚಿಂತೆಯನ್ನು ಮಾಡಬೇಡ. ನಾರದರ ಹೇಳಿಕೆಯಂತೆ ಕಮಲಾವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಎನ್ನ ಅಳಿಯನಾದ ಮನ್ಮಥನಿಗೆ ಗೊತ್ತು ಮಾಡಿಕೊಂಡು ಬಂದಿದೆ. ನೀನು ಚಿಂತೆಯನ್ನು ಬಿಟ್ಟುಬಿಡು ಅಣ್ಣ ರಾಜಾಗ್ರಹ. ದೇವ ಈ ತಂಗಿಯ ಸಾಹಸವನ್ನು ನೋಡಿದೀಯಾ? ನೋಡಿದನು ರಾಜ. ಜನಗೆ ನಿನಗನ ಕಾರ್ಯವನ್ನು ಕೈಗೂಡಿಸಿಕೊಂಡು ಬಂದೆವು.
ನೀನು ಬಂದ ಮುಂದೆ ಪಾಂಡವರ ಮರ್ಯಾದೆ ನಮ್ಮ ಮರ್ಯಾದೆಯನ್ನು ಹಾಳು ಮಾಡಿದರು. ನಾವು 5 ಮುಖವನ್ನು ಹೇಗೆ ತೋರಿಸಬೇಕು?